ಹಾಯ್ ಹಲೋ ನಮಸ್ಕಾರ. ಸ್ಟಡಿ ವಿತ್ ವರ್ದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಕ್ಕಂಥ ಸೇತುಬಂಧ ಕಾರ್ಯಕ್ರಮದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಸೇತುಬಂಧ ಕಾರ್ಯಕ್ರಮ 2025-26, ವಿಷಯ ಸಮಾಜ ವಿಜ್ಞಾನ, 10ನೇ ತರಗತಿ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾಂಶಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ವಿಶ್ಲೇಷಣಾ ನಮೂನೆಗಳನ್ನು ನೋಡಲಾಗುತ್ತೆ. ಮೊದಲಿಗೆ ಕಲಿಕಾಂಶಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿ ನೋಡೋಣ. 10ನೇ ತರಗತಿ 1ನೇ ಕಲಿಕಾಂಶ, ಪಾಶ್ಚಾತ್ಯ ಧರ್ಮಗಳು, ಸ್ಥಾಪಕರು, ಬೋಧನೆಗಳು ಮತ್ತು ತತ್ವಗಳು. 2, ಮಧ್ಯಕಾಲೀನ ಭಾರತದ ಸಾಮ್ರಾಜ್ಯಗಳು, ಅರಸರು ಮತ್ತು ಕೊಡುಗೆಗಳು. 3, ಧಾರ್ಮಿಕ ಸುಧಾರಣೆಗಳು ಮತ್ತು ಭಕ್ತಿ ಚಳುವಳಿ ಮತ್ತು ಸಂತರ ಬೋಧನೆಗಳು. 4, ಯುರೋಪಿನ ಮಧ್ಯಯುಗ ಮತ್ತು ಆಧುನಿಕ ಕಾಲದಲ್ಲಿ ಯುರೋಪಿನ ಘಟನೆಗಳು. 5, ಸಂವಿಧಾನದ ಅರ್ಥ, ರಚನೆ, ಪೀಠಿಕೆ ಮತ್ತು ಲಕ್ಷಣಗಳು. 6, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನ್ಯಾಯಾಂಗ, ಚುನಾವಣೆ ಮತ್ತು ದೇಶದ ರಕ್ಷಣೆ. 7, ಕುಟುಂಬ, ಸಾಮಾಜೀಕರಣ ಮತ್ತು ಸಮುದಾಯಗಳ ವಿಧಗಳು. 8, ಕರ್ನಾಟಕದ ಸಮಗ್ರ ಭೌಗೋಳಿಕ ಅಂಶಗಳ ಪರಿಚಯ. 9, ಆರ್ಥಿಕ ರಚನೆ, ಅರ್ಥವ್ಯವಸ್ಥೆಯ ವಲಯಗಳು, ಹಣ ಮತ್ತು ಸಾಲ, ಶ್ರಮ ಮತ್ತು ಉದ್ಯೋಗ ಪರಿಚಯ. 10, ವ್ಯವಹಾರ ನಿರ್ವಹಣೆ ಮತ್ತು ಮಾರುಕಟ್ಟೆ ನಿರ್ವಹಣೆ. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಪ್ರತಿಯೊಂದು ಕಲಿಕಾಂಶಕ್ಕೂ ಇಲ್ಲಿ 2 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಒಟ್ಟು ಕಲಿಕಾಂಶಗಳು 10 ಇವೆ, ಪ್ರಶ್ನೆಗಳು 20. ಪ್ರಶ್ನೆಗಳನ್ನು ನೋಡೋಣ. 1, ಯಹೂದಿ ಧರ್ಮದ ಮೂಲಪುರುಷ ಯಾರು? 2, ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? 3, ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? 4, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳು ಯಾವುವು? 5, ಶಂಕರಾಚಾರ್ಯರು ಬೋಧಿಸಿದ ಸಿದ್ಧಾಂತ ಯಾವುದು? 6, ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಹೆಸರಾದವರು ಯಾರು? 7, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? 8, ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? 9, ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? 10, ಭಾರತ ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ. 11, ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? 12, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? 13, ಗಾತ್ರದ ಆಧಾರದಲ್ಲಿ ಕುಟುಂಬದ ವಿಧಗಳನ್ನು ತಿಳಿಸಿ. 14, ಸಾಮಾಜೀಕರಣ ಎಂದರೇನು? 15, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. 16, ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವುದು? 17, ಭಾರತ ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು? 18, ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? 19, ನಿರ್ವಹಣೆ ಎಂದರೇನು? ಕೊನೆಯದು 20, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಿಸಿ. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇಲ್ಲಿಯೂ ಕೂಡ ಅಷ್ಟೇ 10 ಕಲಿಕಾಂಶಗಳು, 20 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಪ್ರಶ್ನೆಗಳನ್ನು ನೋಡೋಣ. ಈಗ ಕ್ರೈಸ್ತ ಧರ್ಮದ ಗ್ರಂಥ ಯಾವುದು? 2, ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? 3, ಗುಲಾಮಿ ಸಂತತಿ ಯಾರಿಂದ ಪ್ರಾರಂಭವಾಯಿತು? 4, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳು ಯಾವುವು? 5, ದ್ವೈತ ಸಿದ್ಧಾಂತವನ್ನು ಬೋಧಿಸಿದವರು ಯಾರು? 6, ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಹೆಸರಾದವರು ಯಾರು? 7, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? 8, ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? 9, ಸಂವಿಧಾನ ಎಂದರೇನು? 10, ಭಾರತ ಸಂವಿಧಾನ ಲಕ್ಷಣಗಳನ್ನು ಪಟ್ಟಿ ಮಾಡಿ. 11, ಸಂಸತ್ತಿನ 2 ಸದನಗಳು ಯಾವುವು?
12 ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? 13 ಗಾತ್ರದ ಆಧಾರದಲ್ಲಿ ಕುಟುಂಬದ ವಿಧಗಳನ್ನು ತಿಳಿಸಿ. 14 ಸಾಮಾಜೀಕರಣ ಎಂದರೇನು? 15 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. 16 ಕರ್ನಾಟಕದಲ್ಲಿ ಹರಿಯುವ ಯಾವ ನದಿ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧವಾಗಿದೆ? 17 ಭಾರತದ ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು? 18 ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? 19 ನಿರ್ವಹಣೆ ಎಂದರೇನು? 20 ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಿಸಿ. ಈಗ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡೋದಾದರೆ ಮಾದರಿ ಉತ್ತರಗಳು: 1 ಯಹೂದಿ ಧರ್ಮದ ಮೂಲಪುರುಷ ಯಾರು? ಉತ್ತರ ಅಬ್ರಹಾಂ. 2 ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಉತ್ತರ ನೆನಪಿನಲ್ಲಿಡಲು ಕೋಡನ್ನು ಬಳಸಲಾಗಿದೆ. ಕರೋನಾ ಹಜ್ ಅಂತ. ಕ ಕಲಿಮಾ, ರೋ ರೋಜಾ, ನ ನಮಾಜ್, ಹ ಹಜ್, ಜ ಜಕಾತ್. 3 ಗುಲಾಮಿ ಸಂತತಿ ಸ್ಥಾಪಕರು ಯಾರು? ಉತ್ತರ ಕುತ್ಬುದ್ದೀನ್ ಐಬಕ್. 4 ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳು ಯಾವುವು? ಉತ್ತರ ಸಂಗಮ, ಸಾಳುವ, ತುಳುವ, ಅರವಿಡು. 5 ಶಂಕರಾಚಾರ್ಯರು ಬೋಧಿಸಿದ ಸಿದ್ಧಾಂತ ಯಾವುದು? ಉತ್ತರ ಅದ್ವೈತ ಸಿದ್ಧಾಂತ. 6 ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಹೆಸರಾದವರು ಯಾರು? ಉತ್ತರ ಪುರಂದರದಾಸರು. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಉತ್ತರ ವಾಸ್ಕೋ ಡ ಗಾಮ. 8 ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಉತ್ತರ ಇಂಗ್ಲೆಂಡ್. 9 ಸಂವಿಧಾನ ಶಿಲ್ಪಿ ಎಂದು ಯಾರನ್ನೂ ಕರೆಯಲಾಗುತ್ತದೆ? ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. 10 ಭಾರತ ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ಲಿಖಿತ ಮತ್ತು ಬೃಹತ್ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಜನಿರ್ದೇಶಕ ತತ್ವಗಳು. 11 ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸಂಸತ್ತು. 12 ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಉತ್ತರ ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, ದಿವಾಳಿಯಾಗಿರಬಾರದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು, ಕಾಲಕಾಲಕ್ಕೆ ಸಂಸತ್ತು ಮಾಡುವ ಅರ್ಹತೆ ಹೊಂದಿರಬೇಕು. 15 ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಸಾರಿ 13 ಗಾತ್ರದ ಆಧಾರದಲ್ಲಿ ಕುಟುಂಬದ ವಿಧಗಳನ್ನು ತಿಳಿಸಿ. ಉತ್ತರ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ. 14 ಸಾಮಾಜೀಕರಣ ಎಂದರೇನು? ಉತ್ತರ ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಸಾಮಾಜೀಕರಣ. 15 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಉತ್ತರ ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ. ಈ ಬಯಲುಸೀಮೆಯಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ. ಒಂದು ಉತ್ತರ ಬಯಲುಸೀಮೆ, ದಕ್ಷಿಣದ ಬಯಲುಸೀಮೆ. 16 ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವುದು? ಉತ್ತರ ಕೃಷ್ಣಾ ನದಿ. 17 ಭಾರತ ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು? ಉತ್ತರ ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯಗಳು. 18 ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. 19 ನಿರ್ವಹಣೆ ಎಂದರೇನು? ಉತ್ತರ ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆ. 20 ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಿಸಿ. ಉತ್ತರ ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಇದುವರೆಗೂ
ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡಿದ್ವಲ್ಲ, ಈಗ ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ನೋಡೋಣ. ಮಾದರಿ ಉತ್ತರಗಳು: ಕ್ರೈಸ್ತ ಧರ್ಮದ ಗ್ರಂಥ ಯಾವುದು? ಬೈಬಲ್. ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಉತ್ತರ. ಇಲ್ಲಿ ಕೋಡನ್ನು ಬಳಸಲಾಗಿದೆ ಮತ್ತು ಇಲ್ಲಿ ಪ್ರಶ್ನೆಗಳನ್ನು ಬಹಳಷ್ಟು ಬದಲಾವಣೆ ಮಾಡಲಾಗಿಲ್ಲ. ಕೆಲವು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಕೋಡ್: ಕರೋನಾ ಹಜ್, ಕಲಿಮಾ, ರೋಜಾ, ನಮಾಜ್, ಹಜ್, ಜಕಾತ್. 3. ಗುಲಾಮಿ ಸಂತತಿ ಯಾರಿಂದ ಪ್ರಾರಂಭವಾಯಿತು? ಉತ್ತರ. ಕುತುಬುದ್ದೀನ್ ಐಬಕ್. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜ ಮನೆತನಗಳು ಯಾವುವು? ಸಂಗಮ, ಸಾಳ್ವ, ತುಳುವ, ಅರವಿಡು. 5. ದ್ವೈತ ಸಿದ್ಧಾಂತವನ್ನು ಬೋಧಿಸಿದವರು ಯಾರು? ಉತ್ತರ. ಮಧ್ವಾಚಾರ್ಯರು. 6. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಹೆಸರಾದವರು ಯಾರು? ಉತ್ತರ. ಪುರಂದರದಾಸರು. 7. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡ ಗಾಮ. 8. ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಇಂಗ್ಲೆಂಡ್. 9. ಸಂವಿಧಾನ ಎಂದರೇನು? ಉತ್ತರ. ಒಂದು ದೇಶದ ಮೂಲಭೂತ ಕಾನೂನು ಅಥವಾ ದೇಶವನ್ನಾಳುವ ಮೂಲ ಕಾನೂನೇ ಸಂವಿಧಾನ. 10. ಭಾರತ ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಪದ್ಧತಿ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇನ್ನು 11ನೇ ಪ್ರಶ್ನೆ ನೋಡೋದಾದರೆ, ಸಂಸತ್ತಿನ 2 ಸದನಗಳು ಯಾವುವು? ಉತ್ತರ. ಲೋಕಸಭೆ ಮತ್ತು ರಾಜ್ಯಸಭೆ. 12. ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಉತ್ತರ. ಭಾರತ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, ದಿವಾಳಿಯಾಗಿರಬಾರದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು, ಕಾಲಕಾಲಕ್ಕೆ ಸಂಸತ್ತು ಮಾಡುವ ಅರ್ಹತೆ ಹೊಂದಿರಬೇಕು. 13. ಗಾತ್ರದ ಆಧಾರದಲ್ಲಿ ಕುಟುಂಬದ ವಿಧಗಳನ್ನು ತಿಳಿಸಿ. ಉತ್ತರ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ. ಇನ್ನು ಸಾಮಾಜೀಕರಣ ಎಂದರೇನು? ಉತ್ತರ. ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುತ್ತೇವೆ. 15. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಉತ್ತರ. ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ. ಇದರಲ್ಲಿ 2 ವಿಧಗಳಿವೆ: ಉತ್ತರ ಬಯಲುಸೀಮೆ, ದಕ್ಷಿಣದ ಬಯಲುಸೀಮೆ. 16. ಕರ್ನಾಟಕದಲ್ಲಿ ಹರಿಯುವ ಯಾವ ನದಿ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧವಾಗಿದೆ? ಉತ್ತರ. ಕಾವೇರಿ ನದಿ. 17. ಭಾರತದ ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು? ಉತ್ತರ. ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯಗಳು. 18. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಉತ್ತರ. ಭಾರತೀಯ ರಿಸರ್ವ್ ಬ್ಯಾಂಕ್. 19. ನಿರ್ವಹಣೆ ಎಂದರೇನು? ಉತ್ತರ. ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆ. 20. ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಿಸಿ. ಉತ್ತರ. ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಸೇತುಬಂಧ ಕಾರ್ಯಕ್ರಮ 2025-26 ಸಮಾಜ ವಿಜ್ಞಾನ. ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ವಿಶ್ಲೇಷಣಾ ವಹಿಯನ್ನು ನೋಡೋದಾದರೆ, ಕ್ರಮ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, ಕಲಿಕಾಂಶಗಳ ಸಂಖ್ಯೆ, ಒಟ್ಟು 10 ಕಲಿಕಾಂಶಗಳಿವೆ, ಅವರು ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ಫಲಿತಾಂಶ. ಮತ್ತು ಈ ಒಂದು PDF ಫೈಲಿನ ಲಿಂಕನ್ನು ನಾನು ನನ್ನ ಈ ವಿಡಿಯೋದ ಕೆಳಗಡೆ ಬಾಕ್ಸ್ನಲ್ಲಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ.